ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಲ್ಯಾಂಬೋರ್ಗಿನಿ ಕಾರನ್ನ ಖರೀದಿ ಮಾಡಲಾಗಿದೆ. H1 ಕಾರ್ ಕೇರ್ ಮೇಲೆ ಆರ್ಟಿಒ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಸಹಕಾರ ನಗರದಲ್ಲಿರುವಂತಹ H1 ಕಾರ್ ಕೇರ್ ಆರ್ಟಿಒ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ದೂರು ಬಂದಿತ್ತು. ದೂರಿನ ಆಧಾರದ ಮೇರೆಗೆ ಈ ಒಂದು ದಾಳಿಯನ್ನ ಮಾಡಲಾಗಿದೆ. ನಕಲಿ ದಾಖಲೆ ಸೃಷ್ಟಿಸಿ ಲ್ಯಾಂಬೋರ್ಗಿನಿ ಕಾರು ಖರೀದಿ, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದು ಅಧಿಕಾರಿಗಳು ದಾಳಿ ಮಾಡಿದಂತಹ ದೃಶ್ಯ. H1 ಕಾರ್ ಕೇರ್ ಸೆಂಟರ್ನ ದೃಶ್ಯಗಳನ್ನು ಒಂದು ಕಡೆ ನೋಡ್ತಾ ಇದೆ. ದೂರು ಬಂದಿತ್ತು. ದೂರಿನ ಆಧಾರದ ಮೇರೆಗೆ ಆರ್ಟಿಒ ಅಧಿಕಾರಿಗಳು ದಾಳಿ ಮಾಡಿರುವುದು. ಹೈದರಾಬಾದ್ನ ಹರ್ಷ ಕನ್ಸ್ಟ್ರಕ್ಷನ್ಸ್ ಹೆಸರಿನಲ್ಲಿ ಖರೀದಿಯನ್ನ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಲ್ಯಾಂಬೋರ್ಗಿನಿ ಕಾರಿಗೆ ತಾತ್ಕಾಲಿಕ ನೋಂದಣಿ ಮಾಡಲಾಗಿತ್ತು, ಅಂದರೆ ರಿಜಿಸ್ಟ್ರೇಷನ್ ಆಗಿತ್ತು. ತೆಲಂಗಾಣ ಆರ್ಟಿಒದಿಂದ ತಾತ್ಕಾಲಿಕ ನೋಂದಣಿ ಮಾಡಿಸಿದ್ರು. ಬಳಿಕ 3 ವರ್ಷದವರೆಗೂ ಕೂಡ ನೋಂದಣಿ ಮಾಡಿಸಿಲ್ಲ. ನೋಂದಣಿ ಮಾಡಿಸದೆ H1 ಕಾರ್ ಕೇರ್ಗೆ ಮಾರಾಟ ಮಾಡಲಾಗಿತ್ತು. ವರ್ಗಾವಣೆ ಮಾಡಿಸದೆ ಹರ್ಷ ಕಂಪನಿಯಿಂದ ಮಾರಾಟ ಆಗಿತ್ತು. H1 ಕಾರ್ ಇನ್ವಾಯ್ಸ್ ಸೇಲ್ಸ್ ಸರ್ಟಿಫಿಕೇಟ್ ಅನ್ನು ಸೃಷ್ಟಿ ಮಾಡಲಾಗಿತ್ತು. ಇನ್ಶೂರೆನ್ಸ್ ಸರ್ಟಿಫಿಕೇಟ್ ದಾಖಲಾತಿಯನ್ನು ತಿದ್ದುಪಡಿ ಮಾಡಲಾಗಿತ್ತು. ಇಂದಿರಾನಗರ ಆರ್ಟಿಒದಲ್ಲಿ ಕಾರು ನೋಂದಣಿ ಮಾಡಿಸಿದ್ರು. ಸುಳ್ಳು ದಾಖಲೆಯನ್ನ ನೀಡಿ ಕಾರನ್ನ ರಿಜಿಸ್ಟ್ರೇಷನ್ ಮಾಡಿಸಿರುವುದು ಇದೀಗ ಬೆಳಕಿಗೆ ಬಂದಿದೆ. ಕಾರಿಗಾಗಿ 3 ತಿಂಗಳಿನಿಂದ ಆರ್ಟಿಒ ಅಧಿಕಾರಿಗಳಿಂದ ಹುಡುಕಾಟ ಕೂಡ ನಡೀತಾ ಇತ್ತು. ಕೊನೆಗೀಗ ಈ ಕಾರಿನ ಅಸಲಿಯತ್ತು ಗೊತ್ತಾಗಿದೆ. ಕಳೆದ ಡಿಸೆಂಬರ್ನಲ್ಲಿ ಕಾರಿನ ಬಗ್ಗೆ ಆರ್ಟಿಒ ಅಧಿಕಾರಿಗಳಿಗೆ ಮಾಹಿತಿ ಬಂದಿತ್ತು. ಕೊಡಗಿನಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಕಾರು ಮೈಸೂರು ಕೊಡಗು ಮಾರ್ಗ ಮಧ್ಯೆ ಆರ್ಟಿಒ ತಪಾಸಣೆ ಮಾಡಿತ್ತು. ಲ್ಯಾಂಬೋರ್ಗಿನಿಯನ್ನ ಚಲಾಯಿಸುತ್ತಿದ್ದ ಅಖಿಲ್ ಹೇಮಾದ್ರಿ ನಾನೇ ಕಾರಿನ ಮಾಲೀಕ ಅಂತ ಹೇಳ್ಕೊಂಡಿದ್ರು. ದಾಖಲೆ ಕೊಡುವಂತೆ ಕೇಳಿದಾಗ ಸಹಕರಿಸಿರಲಿಲ್ಲ. ಕಾರು ಆರ್ಟಿಒ ಕಚೇರಿಗೆ ಕೊಂಡೊಯ್ಯುವಾಗ ನಾಟಕ ಆಡಿದ್ರು, ಎದೆನೋವು ಅಂತ ಹೇಳಿ. ಅಧಿಕಾರಿ ನೀರು ತರಲು ಹೋದಾಗ ಅಖಿಲ್ ಎಸ್ಕೇಪ್ ಆಗಿದ್ರು. 2 ತಿಂಗಳ ಹುಡುಕಾಟದ ಬಳಿಕ ನಿನ್ನೆ ಕಾರು ಪತ್ತೆಯಾಗಿದೆ. ಕಾರನ್ನು ವಶಕ್ಕೆ ಪಡೆಯಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಆರ್ಟಿಒ ಅಧಿಕಾರಿಗಳಿಗೆ ಸಹಕರಿಸದ ಸೆಂಟರ್ ಸಿಬ್ಬಂದಿ. ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ. H1 ಕಾರ್ ಮಾಲೀಕ ಹರ್ಷ ಇನ್ಫ್ರಾ ಮಾಲೀಕನ ಮೇಲೆ FIR ದಾಖಲಾಗಿದೆ.